ಸ್ನೇಹಿತರೆ ನಮಸ್ಕಾರ. ಬಹುಶಃ ತಮ್ಮ ಗಮನಿಸಿರಬಹುದು, ಇಡೀ ಕರ್ನಾಟಕದಲ್ಲಿ ಬೆಚ್ಚಿ ಬೀಳಿಸಿದಂತ ಸುದ್ದಿ ಕುಮಾರಿ ಸೌಜನ್ಯ ಕುರಿತು ನಡೆದಂತ ಘಟನೆಗಳು, ಗಲಾಟೆಗಳು. 2012ರಲ್ಲಿ ನಡೆದಂತ ಒಂದು ರೇಪ್ ಅಂಡ್ ಮರ್ಡರ್ ವಿಚಾರದಲ್ಲಿ ಇವತ್ತು ದೊಡ್ಡ ಸುದ್ದಿ ಬರ್ತಾ ಇದೆ. ಏನಂದ್ರೆ ಅದು ನಾಳೆ ಅಂದ್ರೆ ಏಪ್ರಿಲ್ 6ರಂದು ನಡೆಯುತ್ತಿರುವಂತ ಕುಮಾರಿ ಸೌಜನ್ಯಳ ಪರವಾಗಿ ನ್ಯಾಯ ಹೋರಾಟ, ನ್ಯಾಯ ನಡಿಗೆ ಬೆಳತ್ತಂಗಡಿಯಿಂದ ನಡೆಯುತ್ತಿರುವಂತ ಈ ಹೋರಾಟಕ್ಕೆ ಕರ್ನಾಟಕದ ಹೈಕೋರ್ಟ್ ಪೀಠ, ಏಕ ಸದಸ್ಯತ್ವ ಪೀಠ ಏನ್ ಮಾಡಿದೆ, ಇದಕ್ಕಂದ್ರೆ ಮಧ್ಯಂತರ ತಡೆ ಆಜ್ಞೆ ಮಾಡಿದೆ. ಬಹುಶಃ ಸ್ನೇಹಿತರೆ ತಾವು ಗಮನಿಸಿರಬಹುದು, ಕುಮಾರಿ ಸೌಜನ್ಯಳ ಪರವಾಗಿ ಇವತ್ತು ಸಾಕಷ್ಟು ಸಾವಿರಾರು ಜನರು ಹೋರಾಟವನ್ನು ಮಾಡ್ತಿದ್ದಾರೆ. 2012ರಲ್ಲಿ ನಡೆದಂತ ಈ ಭೀಕರ ದುರಂತದ ಕುರಿತು ಇವತ್ತು ಕರ್ನಾಟಕದ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು. ಕರ್ನಾಟಕದ ಸರ್ಕಾರ ಏನ್ ಮಾಡಬೇಕು, ಈ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಯಾರು ನ್ಯಾಯಯುತವಾಗಿ ಹೋರಾಟ ಮಾಡುತ್ತಿರುವಂತ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಈ ರೀತಿಯಾಗಿ ಬೊಬ್ಬೆಯನ್ನು ಹೊಡಿತಾ ಇದ್ದಾರೆ ಅಂತೇಳಿ ಸಾವಿರಾರು ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಮಾರಿ ಸೌಜನ್ಯ ಸಾವು ಹೇಗಾಯಿತು, ಇದು ಈ ಕೇಸ್ನಲ್ಲಿ ನೋಡಬಹುದು. ಬಹುಶಃ ಇದರಲ್ಲಿ ಆರೋಪಿಯಾದಂತ ಸಂತೋಷ್ ರಾವ್ ಇದರಲ್ಲಿ ಕ್ಲೀನ್ ಚೀಟ್ ಆಗಿದ್ದಾರೆ. ಆದ್ರೆ ಈ ಕುಮಾರಿ ಸೌಜನ್ಯ ಅವರ ಪರವಾಗಿರುವಂತ ಹೋರಾಟಗಾರ ವಾದ ಏನಂದ್ರೆ, ಇಲ್ಲಿ ಕುಮಾರಿ ಸೌಜನ್ಯ ಸಾವು ಹೇಗಾಯಿತು ಮತ್ತು ಇದರಲ್ಲಿ ಕೆಲ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅದರ ಕುರಿತು ಚರ್ಚೆ ಆಗ್ಬೇಕು, ಅದರ ಕುರಿತು ಹೋರಾಟಗಳಾಗ್ಬೇಕು ಅಂತೇಳಿ ಏಪ್ರಿಲ್ 6ರಂದು ನಡೆಯುತ್ತಿರುವಂತ ಕಾಲ್ನಡಿಗೆ ಹೋರಾಟ, ಇದಕ್ಕೆ ಕರ್ನಾಟಕದ ಹೈಕೋರ್ಟ್ ಏಕ ಸದಸ್ಯತ್ವ ಪೀಠ ಅಂದ್ರೆ ಇರುವಂತಹ ನ್ಯಾಯಮೂರ್ತಿಗಳಂತ ಎಂ ನಾಗಪ್ರಸನ್ನ ಅವರು ಮಧ್ಯಂತರ ಆದೇಶವನ್ನು ಹೊರಡಿಸಿದ್ದಾರೆ. ಅಂದ್ರೆ ತಡೆ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ನೋಡಿ, ಇಲ್ಲಿ ಬೆಳತಂಗಡಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಧ್ಯದಲ್ಲಿ ಒಂದು ಹೋರಾಟ ಮಾಡ್ಬೇಕಂತೇಳಿ ಕೆಲ ಹೋರಾಟಗಾರರು ಇದರ ಕುರಿತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನಾಂದೋಲನ ನಡೀತಾ ಇದೆ. ಅಂದ್ರೆ ಇಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ ಈ ಪ್ರಕರಣದಲ್ಲಿ ಈ ಹೋರಾಟಕ್ಕೆ ಸುಮಾರು ಕರ್ನಾಟಕದ ಮೂಲೆ ಮೂಲೆಯಿಂದ ಸುಮಾರು 2 ಲಕ್ಷ ಜನರು ಸೇರ್ತಾರೆ ಅನ್ನುವ ಉದ್ದೇಶದಿಂದ ಇವತ್ತು ಹೋರಾಟದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ಬರುತ್ತಂತ ಹೇಳಿ ಕೆಲ ಹೋರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ, ಧರ್ಮಸ್ಥಳದ ಪರವಾಗಿ ಏನ್ ಮಾಡ್ತಾರೆ ಅಂದ್ರೆ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಸ್ತಾರೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಈ ಹೋರಾಟ ಮಧ್ಯಂತರ ತಡೆ ನೀಡಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ಆದೇಶ ಬರುವವರೆಗೂ ಕೂಡ ಕುಮಾರಿ ಸೌಜನ್ಯನ ಹೋರಾಟದಲ್ಲಿ ಭಾಗವಹಿಸಬಾರದು. ಅಂದ್ರೆ ಕುಮಾರಿ ಸೌಜನ್ಯ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಬೆಳತ್ತಂಗಡಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಏನ ಹೋರಾಟ ನಡೀತಾ ಇದೆ, ಕಾಲ್ನಡಿಗೆ ನಡೀತಾ ಇದೆ, ಜಾಥಾ ನಡೀತದೆ, ಈ ಜಾಥಾಕ್ಕೆ ಈ ಹೋರಾಟಕ್ಕೆ ಕರ್ನಾಟಕದ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಬಹುಶಃ ನ್ಯಾಯಮೂರ್ತಿಗಳು ಎಂ ನಾಗಪ್ರಸನ್ನ ಅವರು ಅವರು ವಿಚಾರಣೆ ಮಾಡಿದಂತ ಈ ಸಂಪೂರ್ಣವಾಗಿ ಕೇಸನ್ನು ಸ್ಟಡಿ ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ ಯಾರಪ್ಪ ಅಂದ್ರೆ ಧರ್ಮಸ್ಥಳದ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿಯಾದಂತ ಕೀರ್ತಿರಾಜ್ ಅವರು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕ್ತಾರೆ. ಏನಂದ್ರೆ, ಕುಮಾರಿ ಸೌಜನ್ಯಳ ನ್ಯಾಯಪರವಾಗಿರುವಂತ ಹೋರಾಟಕ್ಕೆ ನಾವು ಯಾವುದೇ ಕಾರಣಕ್ಕೂ ಅಡ್ಡೆತಡೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಬೆಳಕಿಗೆ ಏನ್ ಬಂದಿದೆ ಅಂದ್ರೆ, ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಏನ್ ಹರಿದಾಡಿದೆ ಅಂದ್ರೆ ಸುದ್ದಿ ಅಂದ್ರೆ, ಬೆಳತಂಗಡಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ನ್ಯಾಯಯುತ ಹೋರಾಟ ಮಾಡ್ತಿದ್ದಾರೆ. ಇಂತಹ ಹೋರಾಟದ ಸಂದರ್ಭದಲ್ಲಿ ಕೆಲವರು ಗುಂಡಾಗಳು, ಕೆಲವರು ದುರುದ್ದೇಶದಿಂದಲೇ ಈ ಹೋರಾಟ ಮಾಡ್ತಿದ್ದಾರೆ. ಕುಮಾರಿಯ ಸೌಜನ್ಯಳ ತಾಯಿ ಕುಸುಮಾವತಿ ಮತ್ತು ಅವರ ಏಜೆಂಟರು ಮತ್ತು ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಏನ್ ಮಾಡ್ತಿದ್ದಾರೆ, ಈ ಹೋರಾಟ ಮಾಡ್ತಾ ಇದ್ದಾರೆ. ಇಂತಹ ಹೋರಾಟದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾರೆ, ಅದೊಂದು ಉದ್ದೇಶದಿಂದ. ಆ ಒಂದು ಉದ್ದೇಶ ಏನಂದ್ರೆ, ವಾಟ್ಸಪ್ ಗ್ರೂಪ್ ನಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇದೆ, ಅಂದ್ರೆ ಮೆಸೇಜ್ ಹೋಗ್ತಾ ಇದೆ, ಪಾಸ್ ಆಗಿದೆ, ಹೇಗಾದ್ರೂ ಮಾಡಿ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಬೇಕು ಅಂತ ಹೇಳಿ ಒಂದು ವಿಚಾರವನ್ನ ಇಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿಯಾದ ಕೀರ್ತಿರಾಜ್ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸ್ತಾರೆ. ಹೈಕೋರ್ಟ್ ಇದನ್ನ ಮನಗಂಡಂತ ಪ್ರತಿಯೊಂದು ವಾದಗಳನ್ನ ಪಾಲನೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ,
ಯಾವುದೇ ಕಾರಣಕ್ಕೂ ಮುಂದಿನ ಆದೇಶ ಬರುವವರೆಗೂ ಕೂಡ ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ಸ್ಪಷ್ಟವಾದ ಹೈಕೋರ್ಟ್ ಸಂದೇಶವನ್ನು ಕೊಟ್ಟಿದೆ. ಇಲ್ಲಿ ಯಾರು ಗುಂಡಾಗಳು ಅಂತೇಳಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಗಿರೀಶ್ ಮಟ್ಟನ್ ಅವರು ನೋಡ್ಬೋದು, ಬಹುಶಃ ಸ್ನೇಹಿತರೆ ಗಿರೀಶ್ ಮಟ್ಟನ್ ಅವರು ಮತ್ತೇನಪ್ಪಾ ಅಂದ್ರೆ ಮಹೇಶ್ ಶೆಟ್ಟಿ ತಿಮುರಟಿ ಅವರು ಮತ್ತು ನೂರಾರು ಹೋರಾಟಗಾರರು ಕುಮಾರಿ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸಬೇಕಂತೇಳಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಕೈಗೊಂಡಿದ್ದಾರೆ. ಆದ್ರೆ ಈ ಹೋರಾಟಕ್ಕೆ ಧರ್ಮಸ್ಥಳದ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿಯವರು ಧರ್ಮ ಕೀರ್ತಿ ಅವರು ಏನ್ ಮಾಡ್ತಾರೆ, ಇದಕ್ಕೆ ರಿಟ್ ಅರ್ಜಿ ಸಲ್ಲಿಸಿ ಈ ಹೋರಾಟಕ್ಕೆ ಮಧ್ಯಂತರ ತಡೆಯನ್ನು ತಂದಿದ್ದಾರೆ. ಇಲ್ಲಿ ಹೋರಾಟಗಾರರ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಜವಾಗ್ಲೂ ಕುಮಾರಿ ಸೌಜನ್ಯ ಸಾವಿಗೆ ಕಾರಣ ಯಾರು? ಇದರಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಇದರಲ್ಲಿ ಕೆಲ ಡಾಕ್ಟರ್ಸ್ಗಳಿದ್ದಾರೆ, ಕೆಲ ವೈದ್ಯರು, ಕೆಲವರು ಏನಪ್ಪಾ ಅಂದ್ರೆ ರಾಜಕಾರಣಿ ವ್ಯಕ್ತಿಗಳು ಕುಮಾರಿ ಸೌಜನ್ಯ ಸಾವಿನಲ್ಲಿ ತಮ್ಮ ಕೈಯನ್ನ ಹಾಕಿದ್ದಾರೆ. ಅದರ ಕುರಿತು ಕರ್ನಾಟಕ ಸರ್ಕಾರ ಏನ್ ಆದೇಶ ಮಾಡಬೇಕಂದ್ರೆ ಮತ್ತೊಮ್ಮೆ ತನಿಖಾ ಆದೇಶ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಡ ಹೇರಿಕೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಡ ಹೇರಿಕೆ ಈ ರೀತಿಯಾಗಿ ಕೂಡ ನ್ಯಾಯಯುತವಾಗಿ ಕುಮಾರಿ ಸೌಜನ್ಯ ಸಾವಿಗೆ ನಿಜವಾಗ್ಲೂ ಕೊಲೆ ಮಾಡಿದ್ದು ಯಾರು ಮತ್ತು ಅವಳನ್ನ ಬಲಾತ್ಕಾರ ಮಾಡಿ ಕೊಲೆ ಮಾಡಿದ್ದು ಯಾರು ಅನ್ನುವುದರ ಕುರಿತು ಇಡೀ ಕರ್ನಾಟಕದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಕುರಿತು ಸಂಪೂರ್ಣವಾದ ತನಿಖೆ ಆಗ್ಬೇಕು. ಯಾರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಗಿರೀಶ್ ಮಟ್ಟನ್ ಅವರು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ದೊಡ್ಡ ಕೈವಾಡುಗಳು ಇದಾವೆ. ನಾವು ಹಿಂದೂ ವಿರೋಧಿಗಳಲ್ಲ, ನಾವು ಹಿಂದೂ ಧರ್ಮದವರೇ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು, 2012ರಲ್ಲಿ ನಡೆದಂತ ಈ ಭೀಕರ ದುರಂತಕ್ಕೆ ಕಾರಣರಾದವರನ್ನ ಬಂಧಿಸಬೇಕು. ನಿರಪರಾಧಿ ಸಂತೋಷ್ ರಾವನ್ನ ಆರೋಪಿ ಅಂದ್ರೆ ಅವರನ್ನ ಆರೋಪಿ ಎಂದು ಹಣೆಪಟ್ಟಿ ಕಟ್ಟಿ ಅವರನ್ನ ಸುಮಾರು ಒಂದು 10 ವರ್ಷಗಳ ಕಾಲ, ಸುಮಾರು ಒಂದು 5-6 ವರ್ಷಗಳ ಕಾಲ ಕೂಡ ಜೈಲಲ್ಲಿ ಇರ್ತಾರೆ. 10 ವರ್ಷಗಳ ಕಾಲ ಸುಮಾರು ಅಂದಾಜು ಜೈಲಲ್ಲಿ ಇರ್ತಾರೆ. ಅವರನ್ನ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಇದರಲ್ಲಿ ಕೆಲ ರಾಜಕಾರಣಿ ವ್ಯಕ್ತಿಗಳು ಕೈವಾಡಿದೆ ಮತ್ತು ಕೆಲ ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇಂಥವರನ್ನ ಯಾರು ಆ ಸೌಜನ್ಯ ಪ್ರಕರಣದಲ್ಲಿ ಸಂಪೂರ್ಣವಾಗಿ ತನಿಖೆ ಮಾಡಿದ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಈ ರೀತಿಯಾಗಿ ಈ ಕೇಸನ್ನ ಹಳ್ಳಳಿಸಿದ್ದಾರೆ. ಹಾಗಾಗಿ ಈ ಕೇಸಿಗೆ ಸಂಬಂಧಪಟ್ಟಂತ ಪ್ರತಿಯೊಬ್ಬ ಅಧಿಕಾರಿಗಳನ್ನ ಮತ್ತೊಮ್ಮೆ ಸರ್ಕಾರ ಏನ್ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಿ ಈ ಕೇಸನ್ನ ಮತ್ತೊಮ್ಮೆ ಓಪನ್ ಮಾಡಬೇಕು, ಮರು ತನಿಖೆ ಮಾಡಬೇಕು. ಎಲ್ಲ ಯಾರ ತಪ್ಪಿಸರಂತ ನಾನು ಗುರುತು ಮಾಡ್ತಾ ಇದೀವಲ್ಲ ಅಂತ ಅಧಿಕಾರಿಗಳನ್ನ ಪಟ್ಟಿ ಮಾಡಿ ಅವರನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಅಂದಾಗ ಆ ಕುಮಾರಿಯ ಸಾವು ಏನಾಗಿದೆ, ಸೌಜನ್ಯ ಸಾವು, ಅದರ ಕುರಿತು ಸಂಪೂರ್ಣ ವರದಿ ಬರುತ್ತೆ. ಹಾಗಾಗಿ ಅವರು ಬೆಳ್ತಂಗಡಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದವರೆಗೆ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತಿದ್ದಾರೆ. ಸುಮಾರು ಒಂದು 20ರಿಂದ 30 ಕಿಲೋಮೀಟರ್ ಇರುವಾಗ ಮಧ್ಯಂತರದಲ್ಲಿ ಕಾಲ್ನಡಿಗೆ ಮುಖಾಂತರ, ಜಾಥಾ ಮುಖಾಂತರ ಅವರು ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಏನ್ ಮಾಡಿದ್ದಾರೆ, ಮಧ್ಯಂತರದ ತಡೆಯನ್ನು ತಂದಿದ್ದಾರೆ. ಆದ್ರೆ ಗಿರೀಶ್ ಮಟ್ಟಣ್ಣವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲೋದಿಲ್ಲ, ಹೋರಾಟ ನಿರಂತರವಾಗಿರುತ್ತೆ. ಬಟ್ ಹೈಕೋರ್ಟ್ ಆದೇಶನ ನಾವು ಪಾಲನೆ ಮಾಡ್ತೀವಿ. ಹೈಕೋರ್ಟ್ ಮರು ಆದೇಶ ಬರುವವರೆಗೂ ಕೂಡ ನಾವು ತಟಸ್ಥರಾಗಿರ್ತೀವಿ. ನಾವು ಪುನಃ ಏನ್ ಮಾಡ್ತೀವಿ, ಸೌಜನ್ಯ ಸಾವಿಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ಮಾಜಿ ಪೊಲೀಸ್ ಅಧಿಕಾರಿ ಅಂತ ಗಿರೀಶ್ ಮಟ್ಟನ್ ಅವರು ತಮ್ಮ ಹೇಳಿಕೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಈ ರೀತಿಯ ಸಾವುಗಳು ಕೂಡ ಸಾಕಷ್ಟು ಇದಾವೆ ನೋಡಿ. ಇದರಲ್ಲಿ ಹಿಂದೂ ಮಾಡಿದನೋ ಮುಸ್ಲಿಂ ಮಾಡಿದರೋ ಅದು ಯಾರು ಮಾಡಿದರೋ ಇಲ್ಲಿ ಧರ್ಮ ತಂದು ಒಗ್ಗಬೇಡ. ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಆ ಬಾಲಕಿ ಶಾಲಾ ಬಾಲಕಿನ ನಿಜವಾಗ್ಲೂ ಕೊಂದಿದ್ದು ಯಾರು, ಅವರನ್ನ ಬಲಾತ್ಕಾರ ಮಾಡಿದ್ದು ಯಾರು, ಅಷ್ಟೇ ನಮಗೆ ಮಾಹಿತಿ ಬೇಕು ಅಂತ ಹೇಳಿ ಸಾಕಷ್ಟು ಜನರು, ಹೋರಾಟಗಾರರು ಕುಮಾರಿಯ ಸೌಜನ್ಯ ಸಾವಿಗೆ ತನಿಖೆ ಆಗ್ಬೇಕು, ಮತ್ತೊಮ್ಮೆ ತನಿಖೆ ಆಗ್ಬೇಕು. ನೋಡಿ ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ, CBI ಏನ್ ಮಾಡಿದೆ, ಆರೋಪಿಯಾದಂತ ಸಂತೋಷ್ ರಾವ್ ಆರೋಪಿಯನ್ನ ಕ್ಲೀನ್ ಚೀಟ್ ಕೊಟ್ಟಿದೆ. ಅಂದ್ರೆ ಇದರಲ್ಲಿ ಸಾಕ್ಷ್ಯವಾಗಿ ಯಾವುದೂ ತರ ಸಾಕ್ಷ್ಯ ಇಲ್ಲ, ಇಲ್ಲಿ ಸಾಕ್ಷ್ಯ ನಾಶವಾಗಿದೆ. ಈ ಕೊಲೆಗೆ ಸಂಪೂರ್ಣವಾಗಿ ಸಂತೋಷ್ ರಾವ್ ಅವರು ನಿರಪರಾಧಿ ಅಂತೇಳಿ ಮಾನ್ಯ CBI ವಿಶೇಷ ಕೋರ್ಟ್ ಏನ್ ಮಾಡಿದೆ, ಈ ಕೇಸನ್ನ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದರಲ್ಲಿ ಆರೋಪಿಯನ್ನ
ಯಾವುದೇ ಕಾರಣಕ್ಕೂ ಯಾವನ ವಿರುದ್ಧ ಯಾವುದೇ ತರ ಸಾಕ್ಷಿ ಇಲ್ಲ ಅಂತೇಳಿ ಮಾನ್ಯ CBI ನ್ಯಾಯಾಲಯ ಏನ್ ಮಾಡಿದೆ, ಈ ಕೇಸ್ಗೆ ಆರೋಪಿನ ಸಂತೋಷ್ ರಾವ್ ಆರೋಪಿ ಏನ್ ಮಾಡಿದೆ, ಆರೋಪಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಆದ್ರೆ ನಿಜವಾಗ್ಲೂ ಕುಮಾರಿ ಸೌಜನ್ಯ ಸಾವಿಗೆ ಕಾರಣ ಯಾರು, ಈ ಕೊಲೆಗೆ ಸಂಪೂರ್ಣವಾಗಿ ಕಾರಣವಾದರೆ ಯಾರು, ಈ ಕೊಲೆಯ ಹಿಂದಿನ ರಹಸ್ಯ ಏನು, ಇದರಲ್ಲಿ ದೊಡ್ಡ ದೊಡ್ಡ ಮನೆತನದ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಅಂತ ಹೇಳಿ ಹೋರಾಟಗಾರ ವಾದ. ಅದು ಅವ್ರ ವಾದ ಯಾರು ಅದು ನಮಗ್ ಗೊತ್ತಿಲ್ಲ. ಆದ್ರೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ನಿಜವಾಗ್ಲೂ ಕುಮಾರಿ ಸೌಜನ್ಯ ಸಾವಿಗೆ ಕಾರಣ ಯಾರು ಅನ್ನೋದು ಅಷ್ಟೇ. ಸರ್ಕಾರ ನಮ್ಮ ಆಗ್ರಹ ಏನಪ್ಪಾ ಅಂದ್ರೆ, ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ, ನಿಜವಾಗ್ಲೂ ಕೊಲೆ ಮಾಡಿದ್ದು ಯಾರು ಮತ್ತು ಅವಳನ್ನ ಬಲಾತ್ಕಾರ ಮಾಡಿದ್ದು ಯಾರು ಅನ್ನೋದು ಕುರಿತು ನಮಗೆ ಸ್ಪಷ್ಟವಾದ ಸಂದೇಶ ಬರಬೇಕು. ಕರ್ನಾಟಕದಲ್ಲಿ ಸಾಕಷ್ಟು ಅತ್ಯಾಚಾರಗಳಾಗಿದೆ, ಸಾಕಷ್ಟು ಕೊಲೆಗಳಾಗಿವೆ. ಆದ್ರೆ ಮುತ್ತುರ್ಜುವಹಿಸಿ ಇದೇ ಕೇಸ್ಗೆ ಯಾಕೆ ಹೋರಾಟಗಾರರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಜನರು, ಸಾಮಾನ್ಯವಾಗಿ ಹಿಂದೂಗಳು ಮತ್ತು ಮುಸ್ಲಿಮರು ಕೂಡ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆದಂತ ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ. ಆ ಅಭಿವ್ಯಕ್ತ ಸ್ವಾತಂತ್ರ್ಯದಲ್ಲಿ ಯಾರು ಮಾಡಿದ್ದಾರೋ ಕೆಲವು ಜನ ಪರವಾಗಿದ್ದಾರೆ, ಕೆಲವರು ವಿರೋಧವಾಗಿದ್ದಾರೆ. ಆದ್ರೆ ಇಲ್ಲಿ ಯಾರು ಪರ ಯಾರು ವಿರೋಧ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಏನಂದ್ರೆ ನಿಜವಾಗ್ಲೂ ಕೂಡ ಆ ಬಾಲಕಿಯನ್ನ ನಿಜವಾಗ್ಲೂ ಕೊಂದಿದ್ದು ಯಾರು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾದ ತನಿಖೆ ಆಗ್ಬೇಕು ಅಂತ ಹೇಳಿ ಹೋರಾಟಗಾರರು ವಾದ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ನ್ಯಾಯಮೂರ್ತಿಗಳಾದಂತ ಎಂ ಪ್ರಸನ್ನ ಅವರು ಏನ್ ಮಾಡಿದ್ದಾರೆ, ಈ ಕೇಸ್ಗೆ ಸಂಪೂರ್ಣವಾಗಿ ವರದಿ ನೀಡಬೇಕು ಮತ್ತು ಈ ಹೋರಾಟಕ್ಕೆ ಏನ್ ಮಾಡಿದ್ದಾರೆ, ಕೆಲವರು ಏನಪ್ಪಾ ಅಂದ್ರೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಕೆಲವರು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಗಿರೀಶ್ ಮಠನ್ ಅವರ ವಾದ ಏನಂದ್ರೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಚಾಟ್ ಅನ್ನ ಹಿಡ್ಕೊಂಡು ನೀವು ಹೈಕೋರ್ಟ್ಗೆ ಅರ್ಜಿ ಹೋಗ್ತಾರೆ ಅಂದ್ರೆ ನಿಜವಾಗ್ಲೂ ಆ ಹೈಕೋರ್ಟ್ಗೆ ಹೋಗಿರಲ್ಲ, ರಿಟ್ ಅರ್ಜಿ ಸಲ್ಲಿಸಿರ ನೀವು ಯಾರೋ ಧರ್ಮಸ್ಥಳದ ಧರ್ಮಾಧಿಕಾರ ಪರವಾಗಿ ನೀವೇನು ವಾದ ಮಾಡಿರ, ನೀವೇನು ರಿಟ್ ಅರ್ಜಿ ಸಲ್ಲಿಸಿರ. ನಿಜವಾಗ್ಲೂ ಕೂಡ ಈ ಹೋರಾಟಕ್ಕೆ ಯಾರು ಅಡಚಣೆ ಮಾಡ್ತಾ ಇದ್ದಾರೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಚಾಟ್ಗಳಿದೆ, ಆ ಚಾಟ್ದ ಸ್ಕ್ರೀನ್ ಶಾಟ್ ತಗೊಂಡು ಹೈಕೋರ್ಟ್ಗೆ ಅಪ್ಡೇಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ನಿಜವಾಗ್ಲೂ ಏನಪ್ಪಾ ಅಂದ್ರೆ ಏನು ಹೋರಾಟಕ್ಕೆ ಏನು ಕಳಂಕ ತರುವಂತ ಇಬ್ಬರು ವ್ಯಕ್ತಿಗಳು ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಪೊಲೀಸರು ಇನ್ನೂ ಪತ್ತೆ ಹಚ್ಚಿಲ್ಲ. ಇದು ಗಿರೀಶ್ ಮಠನ್ ಅವರ ವಾದ. ನಿಜವಾಗ್ಲೂ ಕೂಡ ವಾಟ್ಸಪ್ ನಲ್ಲಿ ಏನು ಸಂದೇಶ ಹರಿದಾಡಿದೆ, ನೋಡಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಹೈಕೋರ್ಟ್ಗೆ ಏನ ಮನವರಿಕೆ ಮಾಡಿದ್ದಾರೆ ಅಂದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿದಂತ ಕೀರ್ತಿ ಅವ್ರು ಏನ್ ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಏನ್ ಮಾಡಿದ್ದಾರೆ, ಸುಮಾರು 2 ಲಕ್ಷ ಜನ ಸೇರ್ತಾರೆ. ಇಂತಹ ಸೇರಿದ ಸಂದರ್ಭದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಕೆಲವರು ಹೋರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ ಸುಖ ಸುಮ್ಮನೆ ಶ್ರೀ ಧರ್ಮಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾರೆ. ಹಾಗಾಗಿ ನಮಗೆ ಪಕ್ಕ ಮಾಹಿತಿ ಇದೆ, ನಮಗೆ ಕನ್ಫರ್ಮ್ ಇದೆ. ಇಲ್ಲಿ ಏನಂದ್ರೆ ಹೋರಾಟದ ನೆಪದಲ್ಲಿ, ಪ್ರತಿಭಟನೆ ನೆಪದಲ್ಲಿ ಏನಾಗುತ್ತೆ, ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುವಂತ ಹುನ್ನಾರ ಷಡ್ಯಂತ್ರ ನಡೀತಾ ಇದೆ. ಇಂತಹ ಹೋರಾಟಗಾರರಿಗೆ ಯಾವುದೇ ಕಾರಣಕ್ಕೂ ಬೆಳತ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಏನು ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದಾರೆ, ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ, ಈ ರ್ಯಾಲಿಯನ್ನ ಬಂದ್ ಮಾಡಬೇಕು, ಇದಕ್ಕೆ ತಡೆ ನೀಡಬೇಕಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಶುಕ್ರವಾರ ವಾದವನ್ನು ಆಲ್ರೆಡಿ ಹೈಕೋರ್ಟ್ ಏನ್ ಮಾಡಿದೆ, ಇದಕ್ಕೆ ಹೈಕೋರ್ಟ್ ಬಿಡುಗಡೆ ಮಾಡಿದೆ. ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ತಡೆ ಆಜ್ಞೆ ನೀಡಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಕುರಿತು ಮತ್ತಷ್ಟು ವಿವರವಾಗಿ ತಿಳಿಯೋಣ. ಅಲ್ಲಿವರೆಗೂ ಕೂಡ ತಾವು ಈ ಪ್ರಕರಣದ ಇನ್ನೆಲ್ಲ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಅಪ್ಡೇಟ್ ನಮ್ಮ ಯೂಟ್ಯೂಬ್ ಚಾನಲ್ ತಾವು ನೋಡಬಹುದು, ಗಮನಿಸಬಹುದು. ಕರ್ನಾಟಕದ ಹೈಕೋರ್ಟ್ ಪೀಠ ಮಹತ್ವದ ಆದೇಶ ನೀಡಿದೆ. ಪ್ರತಿಯೊಬ್ರು ಕೂಡ ಹೈಕೋರ್ಟ್ ಆದೇಶನ ಪಾಲನೆ ಮಾಡಬೇಕು. ಯಾಕಂದ್ರೆ ನ್ಯಾಯಾಲಯಕ್ಕೆ ನಾವು ಪ್ರತಿಯೊಬ್ರು ಕೂಡ ಗೌರವ ನೀಡಬೇಕು. ಆದ್ರೆ ಹೋರಾಟಗಾರ ವಾದ ಏನಿದೆ, ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಕುಮಾರಿ ಸೌಜನ್ಯನ ಪರವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರ ವಾದ ಇದೆ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸೌಜನ್ಯ ಸಾವಿನ ಕುರಿತು ಮತ್ತಷ್ಟು ಕರ್ನಾಟಕದಲ್ಲಿ ನಡೆಯುತ್ತಿರುವಂತ ಈ ಹೋರಾಟಗಳಿಗೆ ತಾವು ಕೂಡ ನಿಜವಾಗ್ಲೂ ಯಾರು ಈ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಗಳು ಸಿಗಲಿ ಎಂದೇ ಧರ್ಮಸ್ಥಳದ ಮಂಜುನಾಥಿಗೆ ನಾವು ಬೇಡೋಣ. ಅಲ್ಲಿವರೆಗೂ ನಮಸ್ಕಾರ. ಒಂದೇ ಮಾತ್ರ. ಜೈ ಹಿಂದ್.